ತೃತೀಯ ಭಾಷೆ ಹಿಂದಿ. ಹಿಂದಿಗೆ ಗ್ರೇಡ ಅಥವಾ ಅಂಕನ? ಇಂದು ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಹೇಳಿ ಶಿಕ್ಷಣ ಇಲಾಖೆ ಹೇಳಿದೆ. ಆದ್ರೀಗ ಕೋರ್ಟ್ನಲ್ಲಿ ಇರುವ ತೃತೀಯ ಭಾಷೆ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬ ಆಗೋ ಸಾಧ್ಯತೆ ಇದೆ. ಅಂಕ ಪರಿಶೀಲನೆ ಮಾಡಲು ಸೂಚಿಸಿದ್ದ ಏಕಸದಸ್ಯ ಪೀಠ ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿರುವ ಶಿಕ್ಷಣ ಇಲಾಖೆ. ಹಿಂದಿಗೆ, ತೃತೀಯ ಭಾಷೆ ಹಿಂದಿಗೆ ಅಂಕ ಕೊಡ್ತಾರಾ ಅಥವಾ ಗ್ರೇಡ್ ಕೊಡ್ತಾರಾ ಅನ್ನುವಂತ ವಿಚಾರ ಇದು. 24ನೇ ತಾರೀಕಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ರಿಸಲ್ಟ್ ಇದೆ. ಇವತ್ತು ಏನು ಅಂತ ಹೇಳಿ ತೀರ್ಮಾನ ಆಗುತ್ತೆ ಕೋರ್ಟ್ನಲ್ಲಿ. ಯಾವುದೇ ಗೊಂದಲ ಬೇಡ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಇವತ್ತು ಏನಾಗಬಹುದು ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತೆ. ನಮ್ಮ ಪ್ರತಿನಿಧಿ ಸತ್ತರ್ ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಹಿಂದಿಗೆ ಅಂಕ ಕೊಡಬೇಕಾ ಗ್ರೇಡ್ ಕೊಡಬೇಕಾ ಅನ್ನೋದು ಇವತ್ತೇ ತೀರ್ಮಾನ ಆಗುತ್ತೆ. ನ್ಯಾಯಾಲಯದಿಂದ ತೀರ್ಪು ಇವತ್ತು ಬರುತ್ತೆ ಅನ್ನೋದು, ಆದೇಶ ಬರುತ್ತೆ ಅನ್ನೋದು. ಸದ್ಯಕ್ಕೆ ಪೋಷಕರೆಲ್ಲ ಏನಂತಾರೆ, ಶಿಕ್ಷಣ ಸಚಿವರು ಏನಂದಿದ್ದಾರೆ, ಏನಿದು ವಿವಾದ, ಏನಿದು ಸತ್ತರ್? ರಂಜಿತ್, ಈ ಬಾರಿಯ ಎಸ್ಎಲ್ಸಿ ತೃತೀಯ ಭಾಷೆ ಪರೀಕ್ಷೆಯಲ್ಲಿ ಅಂಕ ಬದಲು ಗ್ರೇಡ್ ಕೊಡುವುದಾಗಿ ಎಕ್ಸಾಮ್ಗೆ 2 ದಿನ ಮುಂಚಿತವಾಗಿ ಅಂದ್ರೆ ಮಾರ್ಚ್ 28ರಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮೂಲಕ ಮಾಹಿತಿಯನ್ನು ನೀಡುತ್ತಾರೆ. ಇದನ್ನು ಪ್ರಶ್ನಿಸಿ ಚಿಕ್ಕಮಗಳೂರು ಮೂಲದ ಸಹನಾ ಆರ್ ನಾಯಕ್ ಸೇರಿದಂತೆ 3 ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅನ್ನು ಹಾಕ್ತಾರೆ. ಇದನ್ನು ವಿಚಾರಣೆ ಮಾಡಿದಂತಹ ಏಕಸದಸ್ಯ ಪೀಠ ಏನಿದೆ, ಒಂದು ಆದೇಶವನ್ನು ಕೊಟ್ಟಿತು. ಈ ಬಾರಿ 2025-26ನ ಎಸ್ಎಲ್ಸಿಯ ತೃತೀಯ ಭಾಷೆಯಲ್ಲಿ ಗ್ರೇಡ್ ಬದಲು ಅಂಕವನ್ನು ಕೊಡಬೇಕಾಗಿ ಒಂದು ನಿರ್ದೇಶವನ್ನು ನೀಡಿತು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ರಿಟ್ ಪಿಟಿಷನ್ ಹಾಕಿದಂತಹ ವಿದ್ಯಾರ್ಥಿಗಳ ವರ್ಷನ್ ಏನಂದ್ರೆ, ಕೇಂದ್ರ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಿಂದಿ ಅಂಕವನ್ನು ಪರಿಗಣಿಸ್ತಾರೆ. ಇಂತಹ ಸಮಯದಲ್ಲಿ ಇಲ್ಲೇನಾದ್ರೂ ಗ್ರೇಡ್ ಕೊಟ್ಟಂತಹ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಅದು ವಿದ್ಯಾರ್ಥಿಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ವರ್ಷನ್ ಏನಿದೆ, ಅದು ರಿಟ್ ಪಿಟಿಷನ್ ರಿಟ್ ಅರ್ಜಿ ಹಾಕಿರುವಂತಹ ವಿದ್ಯಾರ್ಥಿಗಳದ್ದು. ಇದೀಗ ಶಿಕ್ಷಣ ಇಲಾಖೆ ಇದನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಒಂದು ಅರ್ಜಿ ಹಾಕಿದೆ. ಇಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ವರ್ಷನ್ ಏನಂದ್ರೆ, ನಾವು ಹಿಂದಿ ಪರೀಕ್ಷೆಯಲ್ಲಿ ಅಂಕ ಬದಲು ಗ್ರೇಡ್ ಕೊಡಕ್ಕೆ ಕಾರಣ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ನಗರ ಭಾಗದ ವಿದ್ಯಾರ್ಥಿಗಳಲ್ಲಿ ಸಮಾನತೆ ತರಬೇಕು, ಜೊತೆಗೆ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡಲು ನಾವು ಅಂಕ ಬದಲು ಗ್ರೇಡ್ ಕೊಡಲು ಮುಂದಾಗಿರುವಂತದ್ದು. ಅಂಕ ಬದಲು ಗ್ರೇಡ್ ಕೊಡುವುದರಿಂದ ಹಿಂದಿಯನ್ನು ಕಡೆಗಣಿಸಲಾಗುತ್ತೆ ಅನ್ನೋ ವಾದ ಏನಿದೆ ಅದರಲ್ಲಿ ಉರ್ಲಿಲ್ಲ. ಇದನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಇದೀಗ ರಿಪಿಟಿಷನ್ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಇವತ್ತು ವಿಚಾರಣೆ ನಡೆಯುತ್ತೆ. ಈ ಒಂದು ಡೆವಲಪ್ಮೆಂಟ್ ಏನಿದೆ ಸಹಜವಾಗಿಯೇ ವಿದ್ಯಾರ್ಥಿಗಳಲ್ಲೂ ಜೊತೆಗೆ ಒಂದು ರೀತಿಯಲ್ಲಿ ಪೋಷಕರಲ್ಲಿ ಕೂಡ ಆತಂಕ ಉಂಟಾಗಿದೆ. ಯಾಕಂದ್ರೆ ಶಿಕ್ಷಣ ಇಲಾಖೆ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡಿತ್ತಾ ಅನ್ನೋ ಪ್ರಶ್ನೆ ಏನಿದೆ ಇವತ್ತು ಪೋಷಕರಲ್ಲಿದೆ. ಯಾಕಂದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಬಾರಿ ನಾವು ಅಂಕ ಬದಲು ಗ್ರೇಡ್ ಕೊಡುವುದಾಗಿ ಯಾವಾಗ ಒಂದು ಮಾಹಿತಿಯನ್ನು ನೀಡಿದ್ರು, ಇದಾದ ನಂತರ ವಿದ್ಯಾರ್ಥಿಗಳು ಕೂಡ ಇತರ ಪರೀಕ್ಷೆಗಳಂತೆ ಹಿಂದಿ ಪರೀಕ್ಷೆಯನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಒಂದು ಪಕ್ಷ ಇದು ತಮ್ಮ ಫಲಿತಾಂಶದ ಮೇಲೆ ಎಫೆಕ್ಟ್ ಆಗಬಹುದು ಅನ್ನೋ ಆತಂಕ ಏನಿದೆ ಇವತ್ತು ಪೋಷಕರಲ್ಲಿ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಇದೆ. ಅದರ ಜೊತೆಗೆ ಈಗಾಗಲೇ ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಏನಿದೆ ಇದೇ ಏಪ್ರಿಲ್ 24ರಂದು ಪ್ರಕಟ ಮಾಡುವುದಾಗಿ ಶಿಕ್ಷಣ ಇಲಾಖೆ ಕೂಡ ನೀಡಿತ್ತು. ಅದು ಕೂಡ 24ರಂದೇ ಪ್ರಕಟ ಆಗುತ್ತಾ ಅನ್ನೋದು ಕೂಡ ಇವತ್ತು ಕೋರ್ಟ್ ತೀರ್ಪಿನ ನಂತರ ನಿರ್ಧಾರವಾಗಲಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತರ್. ತೃತೀಯ ಭಾಷೆ ಹಿಂದಿ, ಹಿಂದಿಗೆ ಗ್ರೇಡ ಅಥವಾ ಅಂಕನ? ಇಂದು ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಅಂತ ಹೇಳಿ ಶಿಕ್ಷಣ ಇಲಾಖೆ ಹೇಳಿದೆ. ಆದ್ರೀಗ ಕೋರ್ಟ್ನಲ್ಲಿ ಇರುವ ತೃತೀಯ ಭಾಷೆ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬ ಆಗೋ ಸಾಧ್ಯತೆ ಇದೆ. ಅಂಕ ಪರಿಶೀಲನೆ ಮಾಡಲು ಸೂಚಿಸಿದ್ದ ಏಕಸದಸ್ಯ ಪೀಠ ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿರುವ ಶಿಕ್ಷಣ ಇಲಾಖೆ. ಹಿಂದಿಗೆ, ತೃತೀಯ ಭಾಷೆ ಹಿಂದಿಗೆ ಅಂಕ ಕೊಡ್ತಾರಾ ಅಥವಾ ಗ್ರೇಡ್ ಕೊಡ್ತಾರಾ ಅನ್ನುವಂತ ವಿಚಾರ ಇದು. 24ನೇ ತಾರೀಕಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ರಿಸಲ್ಟ್ ಇದೆ. ಇವತ್ತು ಏನು ಅಂತ ಹೇಳಿ ತೀರ್ಮಾನ ಆಗುತ್ತೆ ಕೋರ್ಟ್ನಲ್ಲಿ. ಯಾವುದೇ ಗೊಂದಲ ಬೇಡ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಇವತ್ತು ಏನಾಗಬಹುದು ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತೆ. ನಮ್ಮ ಪ್ರತಿನಿಧಿ ಸತ್ತರ್ ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಹಿಂದಿಗೆ ಅಂಕ ಕೊಡಬೇಕಾ ಗ್ರೇಡ್ ಕೊಡಬೇಕಾ ಅನ್ನೋದು ಇವತ್ತೇ ತೀರ್ಮಾನ ಆಗುತ್ತೆ. ನ್ಯಾಯಾಲಯದಿಂದ ತೀರ್ಪು ಇವತ್ತು ಬರುತ್ತೆ ಅನ್ನೋದು, ಆದೇಶ ಬರುತ್ತೆ ಅನ್ನೋದು. ಸದ್ಯಕ್ಕೆ
ಪೋಷಕರೆಲ್ಲ ಏನಂತಾರೆ, ಶಿಕ್ಷಣ ಸಚಿವರು ಏನಂದಿದ್ದಾರೆ, ಏನಿದು ವಿವಾದ, ಏನಿದು ಸತ್ತರ್? ರಂಜಿತ್, ಈ ಬಾರಿಯ SSLC ತೃತೀಯ ಭಾಷೆ ಪರೀಕ್ಷೆಯಲ್ಲಿ ಅಂಕ ಬದಲು ಗ್ರೇಡ್ ಕೊಡುವುದಾಗಿ ಎಕ್ಸಾಮ್ಗೆ 2 ದಿನ ಮುಂಚಿತವಾಗಿ ಅಂದ್ರೆ ಮಾರ್ಚ್ 28ರಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮೂಲಕ ಮಾಹಿತಿಯನ್ನು ನೀಡುತ್ತಾರೆ. ಇದನ್ನು ಪ್ರಶ್ನಿಸಿ ಚಿಕ್ಕಮಗಳೂರು ಮೂಲದ ಸಹನಾ ಆರ್ ನಾಯಕ್ ಸೇರಿದಂತೆ 3 ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಒಂದು ರಿಟ್ ಪಿಟಿಷನ್ ಅನ್ನು ಹಾಕ್ತಾರೆ. ಇದನ್ನು ವಿಚಾರಣೆ ಮಾಡಿದಂತಹ ಏಕಸದಸ್ಯ ಪೀಠ ಏನಿದೆ ಒಂದು ಆದೇಶವನ್ನು ಕೊಟ್ಟಿತು. ಈ ಬಾರಿ 2025-26ನ SSLCಯ ತೃತೀಯ ಭಾಷೆಯಲ್ಲಿ ಗ್ರೇಡ್ ಬದಲು ಅಂಕವನ್ನು ಕೊಡಬೇಕಾಗಿ ಒಂದು ನಿರ್ದೇಶವನ್ನು ನೀಡಿತು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ರಿಟ್ ಪಿಟಿಷನ್ ಹಾಕಿದಂತಹ ವಿದ್ಯಾರ್ಥಿಗಳ ವರ್ಷನ್ ಏನಂದ್ರೆ, ಕೇಂದ್ರ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಿಂದಿ ಅಂಕವನ್ನು ಪರಿಗಣಿಸ್ತಾರೆ. ಇಂತಹ ಸಮಯದಲ್ಲಿ ಇಲ್ಲೇನಾದ್ರೂ ಗ್ರೇಡ್ ಕೊಟ್ಟಂತಹ ಸಂದರ್ಭದಲ್ಲಿ ಭವಿಷ್ಯದಲ್ಲಿ ಅದು ವಿದ್ಯಾರ್ಥಿಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ವರ್ಷನ್ ಏನಿದೆ ಅದು ರಿಟ್ ಅರ್ಜಿ ಹಾಕಿರುವಂತಹ ವಿದ್ಯಾರ್ಥಿಗಳದ್ದು. ಇದೀಗ ಶಿಕ್ಷಣ ಇಲಾಖೆ ಇದನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಒಂದು ಅರ್ಜಿ ಹಾಕಿದೆ. ಇಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ವರ್ಷನ್ ಏನಂದ್ರೆ, ನಾವು ಹಿಂದಿ ಪರೀಕ್ಷೆಯಲ್ಲಿ ಅಂಕ ಬದಲು ಗ್ರೇಡ್ ಕೊಡಕ್ಕೆ ಕಾರಣ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ನಗರ ಭಾಗದ ವಿದ್ಯಾರ್ಥಿಗಳಲ್ಲಿ ಸಮಾನತೆ ತರಬೇಕು, ಜೊತೆಗೆ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡಲು ನಾವು ಅಂಕ ಬದಲು ಗ್ರೇಡ್ ಕೊಡಲು ಮುಂದಾಗಿರುವಂತದ್ದು. ಅಂಕ ಬದಲು ಗ್ರೇಡ್ ಕೊಡುವುದರಿಂದ ಹಿಂದಿಯನ್ನು ಕಡೆಗಣಿಸಲಾಗುತ್ತೆ ಅನ್ನೋ ವಾದ ಏನಿದೆ ಅದರಲ್ಲಿ ಉರ್ಲಿಲ್ಲ. ಇದನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಇದೀಗ ರಿಪಿಟಿಷನ್ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಇವತ್ತು ವಿಚಾರಣೆ ನಡೆಯುತ್ತೆ. ಈ ಒಂದು ಡೆವಲಪ್ಮೆಂಟ್ ಏನಿದೆ ಸಹಜವಾಗಿ ವಿದ್ಯಾರ್ಥಿಗಳಲ್ಲೂ ಜೊತೆಗೆ ಒಂದು ರೀತಿಯಲ್ಲಿ ಪೋಷಕರು ಕೂಡ ಆತಂಕ ಉಂಟಾಗಿದೆ. ಯಾಕಂದ್ರೆ ಶಿಕ್ಷಣ ಇಲಾಖೆ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡಿತಾ ಅನ್ನೋ ಪ್ರಶ್ನೆ ಏನಿದೆ ಇವತ್ತು ಪೋಷಕರಲ್ಲಿದೆ. ಯಾಕಂದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಬಾರಿ ನಾವು ಅಂಕ ಬದಲು ಗ್ರೇಡ್ ಕೊಡುವುದಾಗಿ ಯಾವಾಗ ಒಂದು ಮಾಹಿತಿಯನ್ನು ನೀಡಿದ್ರು, ಇದಾದ ನಂತರ ವಿದ್ಯಾರ್ಥಿಗಳು ಕೂಡ ಇತರ ಪರೀಕ್ಷೆಗಳಂತೆ ಹಿಂದಿ ಪರೀಕ್ಷೆಯನ್ನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಒಂದು ಪಕ್ಷ ಇದು ತಮ್ಮ ಫಲಿತಾಂಶದ ಮೇಲೆ ಎಫೆಕ್ಟ್ ಆಗಬಹುದು ಅನ್ನೋ ಆತಂಕ ಏನಿದೆ ಇವತ್ತು ಪೋಷಕರಲ್ಲಿ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಇದೆ. ಅದರ ಜೊತೆಗೆ ಈಗಾಗಲೇ SSLC ಪರೀಕ್ಷೆ ಫಲಿತಾಂಶ ಏನಿದೆ ಇದೇ ಏಪ್ರಿಲ್ 24ರಂದು ಪ್ರಕಟ ಮಾಡುವುದಾಗಿ ಶಿಕ್ಷಣ ಇಲಾಖೆ ಕೂಡ ನೀಡಿತ್ತು. ಅದು ಕೂಡ 24ರಂದೇ ಪ್ರಕಟ ಆಗುತ್ತಾ ಅನ್ನೋದು ಕೂಡ ಇವತ್ತು ಕೋರ್ಟ್ ತೀರ್ಪಿನ ನಂತರ ನಿರ್ಧಾರವಾಗಲಿದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತ್ತರ್. ತೃತೀಯ ಭಾಷೆ ಹಿಂದಿಗೆ ಗ್ರೇಡಾ ಅಥವಾ ಅಂಕಾನ, ಇಂದು ಮರುಪರಿಶೀಲನಾ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಏಪ್ರಿಲ್ 24ಕ್ಕೆ SSLC ಫಲಿತಾಂಶ ಅಂತ ಹೇಳಿ ಶಿಕ್ಷಣ ಇಲಾಖೆ ಹೇಳಿದೆ. ಆದ್ರೀಗ ಕೋರ್ಟ್ನಲ್ಲಿ ಇರುವ ತೃತೀಯ ಭಾಷೆ ವಿಚಾರ, ಈ ಹಿನ್ನೆಲೆ ಫಲಿತಾಂಶ ದಿನಾಂಕ ವಿಳಂಬ ಆಗೋ ಸಾಧ್ಯತೆ ಇದೆ. ಅಂಕ ಪರಿಶೀಲನೆ ಮಾಡಲು ಸೂಚಿಸಿದ್ದ ಏಕಸದಸ್ಯ ಪೀಠ ಈ ಸಂಬಂಧ ರಿವ್ಯೂ ಪಿಟಿಷನ್ ಹಾಕಿರುವ ಶಿಕ್ಷಣ ಇಲಾಖೆ ತೃತೀಯ ಭಾಷೆ ಹಿಂದಿಗೆ ಅಂಕ ಕೊಡ್ತಾರಾ ಅಥವಾ ಗ್ರೇಡ್ ಕೊಡ್ತಾರಾ ಅನ್ನುವಂತ ವಿಚಾರ ಇದು. 24ನೇ